ಅನ್ಯಾಯ, ಅಯ್ಯೋ ಅನ್ಯಾಯ ಅಂತ ಮನಸ್ಸಿನಲ್ಲಿ ದುಃಖ ತಡೆಯಲಾಗದೆ ಅಭಿಮಾನಿಗಳು ಮರುಗ್ತಾ ಇದ್ದಾರೆ. ಹೌದು, ನಮ್ಮ ಸಾಹಸ ಸಿಂಹ, ನಮ್ಮ ಪ್ರೀತಿಯ ಯಜಮಾನರು ನಟನೆ ಮೂಲಕ ಲಕ್ಷಗಟ್ಟಲೆ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ಅಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಇಂಥ ಅನ್ಯಾಯ ಆಗಬಾರ್ದಿತ್ತು ಅಂತಿದ್ದಾರೆ ಚಿತ್ರಪ್ರೇಮಿಗಳು. ಆ ಮನಕಲಕುವ ವಿಷಯ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ. ಮುಖ್ಯವಾಗಿ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ನಾನು ರಾಮ್ ಚೇತನ್. ಹೌದು, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ನೆನಪುಗಳನ್ನು ಉಳಿಸಿಕೊಂಡಿದ್ದ ಸ್ಮಾರಕ ಇನ್ನು ನೆನಪು ಮಾತ್ರ. ಆದ್ರೆ ಈ ಸ್ಮಾರಕವನ್ನು ಅಭಿಮಾನ್ ಸ್ಟುಡಿಯೋದಲ್ಲಿ ರಾತ್ರೋರಾತ್ರಿ ಕೆಡವಲಾಗಿದೆ. ಪೊಲೀಸ್ ಭದ್ರತೆ ಹಾಗೂ ಕೋರ್ಟ್ ಆದೇಶದಡಿ ನಡೆದ ಈ ಕ್ರಮ ಇದು ಅಭಿಮಾನಿಗಳ ನೋವು ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ. ವೀಕ್ಷಕರೇ, ನೀವೆಲ್ಲ ನಾಗರಾವ್ ಸಿನಿಮಾ ನೋಡೇ ಇರ್ತೀರಾ. ಅದನ್ನು ನೋಡಿದ್ಮೇಲೆ ಆ ರಾಮಾಚಾರಿಯ ಖಡಕ್ ನೋಟ ಇನ್ನೂ ಮನಸ್ಸಿನಲ್ಲಿ ಉಳಿದಿದೆ. ಪುಟ್ಟಣ್ಣ ಕಣಗಾಲ್ ನಿರ್ಮಿಸಿದ ಆ ಸಿನಿಮಾ ಇಂದಿಗೂ ಅಜರಾಮರ. ಅವತ್ತು ಅವರ ಮೇಲೆ ಅಭಿಮಾನ ಇಟ್ಟ ಫ್ಯಾನ್ಸ್ ಇಂದಿಗೂ ಅವರನ್ನು ಮನಸ್ಸಿನಲ್ಲಿ ವಿಷ್ಣು ದಾದಾಗೆ ಅಂತಾನೆ ಒಂದು ಸ್ಥಾನ ಕೊಟ್ಟಿದ್ದಾರೆ. ವಿಷ್ಣುವರ್ಧನ್ ಅವರು ಕೂಡ ಅಷ್ಟೇ ಅಭಿಮಾನಿಗಳಿಗಾಗಿ ದಶಕಗಳ ಕಾಲ ಹಲವಾರು ಸಿನಿಮಾಗಳ ಮೂಲಕ ಎಲ್ಲರನ್ನೂ ರಂಜಿಸಿದ್ದಾರೆ. ಬದುಕಿನುದ್ದಕ್ಕೂ ಸಿನಿ ಜಗತ್ತಿಗೆ ಕೊಡುಗೆ ನೀಡಿದ ವಿಷ್ಣುವರ್ಧನ್ ಅವರು ಮೈಸೂರಿನಲ್ಲಿ ಚಿರನಿದ್ರೆಗೆ ಜಾರುತ್ತಾರೆ. ಈ ವಿಷಯ ಕೇಳಿ ಅಭಿಮಾನಿಗಳು ಕಣ್ಣೀರ ಕೋಡಿ ಹರಿಸ್ತಾರೆ. ನಮ್ಮನೆ ಸದಸ್ಯನೇ ನಮ್ಮಿಂದ ದೂರವಾದ ಎನ್ನುವಷ್ಟು ದುಃಖ ಪಡುತ್ತಾರೆ. ವಿಷ್ಣುದಾದ ಅವರನ್ನು ಅಷ್ಟೇ ಪ್ರೀತಿಯಿಂದ ಭಾರತ ಲೋಕಕ್ಕೆ ಕಳಿಸಿಕೊಡ್ತಾರೆ. ಆ ದಿನ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುದಾದ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಅಭಿಮಾನಿಗಳಿಗೆ ಮೌನವಿದೆ ಹೇಳ್ತಾರೆ. ಅಭಿಮಾನ್ ಸ್ಟುಡಿಯೋ ಅಂದಿನಿಂದ ಒಂದು ಸ್ಥಳ ಮಾತ್ರವಲ್ಲ, ನಮ್ಮ ಪ್ರೀತಿಯ ದೇವರು ಮಲಗಿರೋ ಜಾಗ ಎಂದು ಭಾವಿಸ್ತಾರೆ ವಿಷ್ಣು ಫ್ಯಾನ್ಸ್. ಆದ್ರೆ ಈಗ ವಿವಾದಕ್ಕೆ ಸಿಲುಕಿ ಕೋರ್ಟ್ ಮೆಟ್ಟಿಲೇರಿದ ಆ ಜಾಗದ ವಿಚಾರ ಅಂತಿಮ ತೀರ್ಪು ಸಿಕ್ಕಿದೆ. ಆ ತೀರ್ಪು ವಿಷ್ಣುದಾದ ಅಭಿಮಾನಿಗಳಿಗೆ ಕೈ ಉಣಿಸಿದೆ. ಭೂಮಿಯ ಮಾಲೀಕತ್ವದ ಆಧಾರದ ಮೇಲೆ ಕೊನೆಗೂ ನ್ಯಾಯಾಲಯವು ಸ್ಮಾರಕ ತೆರವುಗೊಳಿಸುವಂತೆ ಆದೇಶ ನೀಡಿತ್ತು. ಹೀಗಾಗಿ ಈ ಸ್ಮಾರಕವನ್ನು ರಾತ್ರೋರಾತ್ರಿ ನೆಲಸಮಗೊಳಿಸಲಾಯಿತು. ಇತ್ತ ಅಭಿಮಾನಿಗಳಿಗೆ ತಾಳಲಾರದ ನೋವು. ನಮ್ಮ ಹೋರಾಟ, ನಮ್ಮ ನೆನಪುಗಳು ಎಲ್ಲವೂ ಒಂದೇ ಕ್ಷಣದಲ್ಲಿ ಕಣ್ಮರೆಯಾದವು ಎಂಬ ಬೇಸರ. ಈ ಒಂದು ಘಟನೆ ಹಿಂದೆಂದೂ ಆಗಿರದ ನೋವುಂಟು ಮಾಡಿದೆ. ದಾದಾ ಅಭಿಮಾನಿಗಳ ಪ್ರೀತಿಯನ್ನು ಛಿದ್ರಗೊಳಿಸಿದೆ. ಹೀಗಾಗಿ ವಿಷ್ಣು ಸೇನೆ ಸಂಘಟನೆಗಳು ಈ ಕ್ರಮವನ್ನು ಖಂಡಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಶಾಶ್ವತ ಸ್ಮಾರಕ ಉಳಿಸಿಕೊಡಿ ಎಂದು ದೊಡ್ಡ ಮಟ್ಟದ ಡಿಮ್ಯಾಂಡ್ ಇಟ್ಟಿದ್ದಾರೆ. ಬದುಕಿರುವಾಗ ಸಾಕಷ್ಟು ನೋವು ಅನುಭವಿಸಿದ ಆ ಮುಗ್ಧ ಜೀವ ಏಕಾಏಕಿ ಸಾಹಸ ಸಿಂಹನ ಸ್ಮಾರಕ ಧ್ವಂಸಗೊಳಿಸಿದ್ದು ಯಾರು ಸಹಿಸಲ್ಲ. ಕನ್ನಡ ಸಿನಿಮಾ ಇಂಡಸ್ಟ್ರಿಯ ದಿಗ್ಗಜ ಅವರು. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಕೇಳಿ ಬರುವ ಮತ್ತೊಂದು ಹೆಸರೇ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರದು. ಕೋಟ್ಯಾಂತರ ಅಭಿಮಾನಿಗಳ ಸಾಹುಕಾರ ಅವರು. ಅಂತ ವಿಷ್ಣುವರ್ಧನ್ ಅವರ ಸ್ಮಾರಕ ತೆರವುಗೊಳಿಸಿದ್ದು ನಿಜಕ್ಕೂ ಖಂಡನೀಯ. ಇಷ್ಟು ಹೇಳ್ತಾ ಸಿನಿ ಸುದ್ದಿ ಮುಗಿಸ್ತೀನಿ. ನಮಸ್ಕಾರ.